ಕತೆ ಎಮೋಷನಲ್ ಡ್ರಾಮಾ ಮತ್ತು ಸಂಬಂಧಗಳ ಜಟಿಲತೆಯ ಸುತ್ತ ತಿರುಗುವಂತಹದು. ಕನಸುಗಳ ಜಟಿಲತೆ. ನಯನಾನು ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಸ್ವತಂತ್ರ, ಆತ್ಮವಿಶ್ವಾಸಿ ಮತ್ತು ಹೊಸ ಅವಕಾಶಗಳಿಗೆ ತೆರೆದ ಮನಸ್ಸಿನವಳು. ಜೀವನವನ್ನು ತನ್ನ ಶ್ರೇಷ್ಠತೆಯಲ್ಲಿ ಅನುಭವಿಸಲು ಇಚ್ಛಿಸುವಳು. ಆದರೆ ಅವಳ ಜೀವನದಲ್ಲಿ 4 ವಿಶೇಷ ವ್ಯಕ್ತಿಗಳು ಪ್ರವೇಶಿಸುತ್ತಾರೆ. ಅವನ ಸ್ನೇಹಿತರೂ ಆಗಿರಬಹುದು ಅಥವಾ ಗಂಭೀರ ಸಂಬಂಧ ಹೊಂದಿದವರೂ ಆಗಿರಬಹುದು. 1. ಆಕಾಶ. ಶಾಲಾ ದಿನಗಳಿಂದ ಸ್ನೇಹಿತ, ಜೀವನವನ್ನು ಹಾಸ್ಯಮಯವಾಗಿ ನೋಡುವವನು. 2. ವಿರಾಟ್. ಅವಳ ಸಹೋದ್ಯೋಗಿ, ಗಂಭೀರವಂತ ಮತ್ತು ಬುದ್ಧಿವಂತ. 3. ಸಂಜಯ್. ಅವಳ ನೆರೆಹೊರೆಯ ಹುಡುಗ, ಸದಾ ಸಹಾಯಕ್ಕೆ ಬರುವವನು. 4. ಧ್ರುವ್. ಯಾತ್ರಾಪ್ರಿಯ, ಗಾಢ ಭಾವನೆಯವನು. ನಯನ ಈ 4 ಹುಡುಗರೊಂದಿಗೆ ಅದೆಷ್ಟೋ ಕ್ಷಣಗಳನ್ನು ಹಂಚಿಕೊಂಡಳು. ಒಬ್ಬರೊಡನೆ ಸ್ನೇಹ ಪ್ರಬಲವಾಯಿತು, ಮತ್ತೊಬ್ಬನೊಡನೆ ಮನಸ್ಸು ಹಂಚಿಕೊಂಡಳು, ಮತ್ತೊಬ್ಬನೊಂದಿಗೆ ಭಾವೋದ್ರಿಕ್ತ ಕ್ಷಣಗಳನ್ನು ಕಳೆದಳು. ಆದರೆ ಭಾವನೆಗಳು ಜಟಿಲವಾದಾಗ ಜೀವನವು ಗೊಂದಲಮಯವಾಯಿತು. ಒಂದು ದಿನ ಅವಳಿಗೆ ಅರಿವಾಯಿತು, ಅವಳು ಗರ್ಭಿಣಿ. ಆಕೆಗೆ ಗೊತ್ತಿರಲಿಲ್ಲ ಯಾರೊಂದಿಗೆ ಅವಳ ಜೀವನದ ಮುಂದಿನ ಹಂತ ಸಂಪರ್ಕ ಹೊಂದಿದೆ. ಅವಳ ಅಂತರಂಗ ಜ್ವರ ಹಿಡಿದಂತೆ ಕಾಡತೊಡಗಿತು. ಅವಳು ಎಲ್ಲರಿಗೂ ಸತ್ಯ ಹೇಳಲು ನಿರ್ಧರಿಸಳು. ಪ್ರತಿಯೊಬ್ಬರೂ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದರು. ಆಕಾಶ. ನೀನು ಸಂತೋಷವಾಗಿರೋದು ಮುಖ್ಯ ನಯ. ನಾನು ಯಾವ ನಿರ್ಧಾರ ಮಾಡಿದರೂ ಬೆಂಬಲಿಸುತ್ತೇನೆ. ವಿರಾಟ್. ನೀನು ಈ ಅವಸ್ಥೆಗೆ ಬಂದಿರುವುದು ಭಯಂಕರ. ಆದರೆ ನಾವು ಪ್ರಾಯೋಗಿಕವಾಗಿ ಯೋಚಿಸೋಣ. ಸಂಜಯ್. ನೀನೊಬ್ಬಳೇ ಈ ಹೊಣೆ ಹೊತ್ತುಕೊಳ್ಳೋದು ಸರಿ ಅಲ್ಲ, ನಾವಿಲ್ಲಿರುವೆವು. ಧ್ರುವ್. ನೀನು ಏನು ಮಾಡಿದರೂ ನಾನು ನಿನ್ನ ಪ್ರೀತಿಸುತ್ತೇನೆ. ಈಗ ನಯನಗೆ ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಇಡೀ ಸಮಾಜ, ಕುಟುಂಬ, ಸ್ನೇಹಿತರು, ಸಂಬಂಧಗಳ ನಡುವೆ ನಿಂತಿದ್ದಾಳೆ. ಅವಳ ಮುಂದಿನ ಹೆಜ್ಜೆ ಏನು? ಯಾರ ಬೆಂಬಲ ಅವಳಿಗೆ ಬೇಕು? ಜೀವನದಲ್ಲಿ ಪ್ರೀತಿಯ ಗೊಂದಲಗಳನ್ನು ಅವಳೇ ಹೇಗೆ ಪರಿಹರಿಸುತ್ತಾಳೆ? ಕನಸುಗಳ ಜಟಿಲತೆ. ಅಂತಿಮ ಅಧ್ಯಾಯ. ನಯನ ಗರ್ಭಿಣಿಯಾಗಿರುವ ವಿಚಾರ ತಿಳಿದ ನಂತರ ಅವಳ ಜೀವನ ಪೂರ್ತಿಯಾಗಿ ಬದಲಾಗಿತು. ಅವಳ ಜೀವನಕ್ಕೆ ಸಂಬಂಧಿಸಿದ 4 ಹುಡುಗರ ಪ್ರತಿಕ್ರಿಯೆಗಳು ವಿಭಿನ್ನವಾಗಿದ್ದರೂ ಅವರು ಯಾರೂ ಅವಳನ್ನು ಒತ್ತಾಯಿಸಲಿಲ್ಲ. ಅವಳು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವಂತೆ ಬಿಟ್ಟರು. ಆದರೆ ಈ ನಿರ್ಧಾರ ಸುಲಭವಾಗಿರಲಿಲ್ಲ. ಅವಳ ಮನಸ್ಸು ತಳಮಳಗೊಳ್ಳುತ್ತಿತ್ತು. ಬರುವ ಜೀವನದ ಬಗ್ಗೆ, ತನ್ನ ಮುಂದಿನ ಹಾದಿಯ ಬಗ್ಗೆ ಆತಂಕ ಇತ್ತು. ಆಕೆ ಎಲ್ಲರನ್ನೂ ಒಂದೇ ಮೂರ್ತಿ ಸಿಟ್ಟಿನಲ್ಲಿ ನೋಡಲಿಲ್ಲ. ಅವನವರ ಪ್ರೀತಿ, ಅವರ ಆರಾಮ, ಅವರ ಒಲವು, ಇವೆಲ್ಲವೂ ಆಕೆಗೆ ಪ್ರಾಮುಖ್ಯ. ಆದರೆ ಆಕೆಗೆ ತಾನು ಮಾಡಿದ ಆಯ್ಕೆಗೂ ಬೆಲೆ ಕೊಡಬೇಕು ಎಂಬ ಅರಿವು ಬಂತು. ನಯನ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಳು. ಅವಳು ಯಾರ ಜೊತೆಯೂ ಜೀವನ ಕಟ್ಟುಬದ್ಧವಾಗಿರಲಿಲ್ಲ. ಅವಳಿಗೆ ಮಗುವನ್ನು ತಾನೇ ಪೋಷಿಸಬಹುದು ಎಂಬ ನಂಬಿಕೆ ಬೆಳೆಯಿತು. ಆಕೆಯ ಜೀವನಕ್ಕೆ ಪ್ರೀತಿಯ ಅಗತ್ಯವಿತ್ತು, ಆದರೆ ಸಂಬಂಧಗಳು ನಿರ್ಬಂಧವಾಗಬಾರದು ಎಂದುಕೊಂಡಳು. ಕಾಲ ಕಳೆದಂತೆ ಮಗುವಿನ ಜನನವಾಯಿತು. ಅವಳ ನೆರವಿಗೆ 4 ಸ್ನೇಹಿತರು ಇದ್ದರು. ಅವರು ಅವಳ ಜೀವನದಲ್ಲಿ ಪ್ರೀತಿ, ಸ್ನೇಹ, ಬೆಂಬಲ ಕೊಟ್ಟರು. ಆದರೆ ಯಾರೊಬ್ಬರೂ ಒತ್ತಾಯದಿಂದ ಸಂಬಂಧ ಕಟ್ಟಿಕೊಳ್ಳಲು ಮುಂದಾದಿಲ್ಲ. ಅವರ ನಡುವೆ ಒಂದು ಅನಿಸಿಕೊಡಲೇನೋ ಇದ್ದರೂ ಅದು ನಿರ್ಬಂಧವಲ್ಲ. ಕೊನೆಗೆ ನಯನ ಒಬ್ಬಳೇ ಮಗುವನ್ನು ಬೆಳೆಯುತ್ತಾಳೆ. ಆದರೆ ಅವರ ಸ್ನೇಹ, ಪ್ರೀತಿ ಮತ್ತು ಬೆಂಬಲ ಸದಾ ಅವಳ ಜೀವನದ ಭಾಗವಾಗಿಯೇ ಇರುತ್ತದೆ. ಅದು ಅವಳ ಸ್ವಾತಂತ್ರ್ಯ ಮತ್ತು ಜೀವನದ ಪರಿಪೂರ್ಣತೆಯ ಸಂಕೇತ. ಈ ನಿರ್ಧಾರ ಅವಳನ್ನು ಮತ್ತಷ್ಟು ಬಲಿಷ್ಠಳನ್ನಾಗಿ ಮಾಡಿತು. ಈಗ 4 ಜನ ಅವಾಗವಾಗ ಬಂದು ಹೋಗ್ತಾರೆ, ಆದರೆ ಇವಳು ಆ 4 ಹೆಂಡತಿಯಾಗೆ ಉಳಿದಳು.